ಸೊ ದೇವರ ಮೂವಿ ರಿಲೀಸ್ ಆಗಿದೆ ಆ್ಯಂಡ್ ಓವರ್ ಆಲ್ ಮೂವಿ ಏನು ಪ್ರಾಮಿಸ್ ಮಾಡಿತ್ತು ಅದಂತೂ ಡೆಲಿವರ್ ಮಾಡಿಲ್ಲ. ಮೂವಿಯ ಆಕ್ಚುಯಲ್ ಸೇವಿಂಗ್ ಪಾಯಿಂಟ್ ಅಂದರೆ ಜೂನಿಯರ್ NTR ಮತ್ತು ಸೈಫ್ ಅಲಿ ಖಾನ್ ಅವರಿಬ್ಬರ ಸ್ಕ್ರೀನ್ ಪ್ರೆಸೆನ್ಸ್ ಇರಲಿಲ್ಲ ಅಂದರೆ ಮೂವಿ ಬಗ್ಗೆ ಯಾರು ಕೇರ್ ಕೂಡ ಮಾಡ್ತಿರ್ಲಿಲ್ಲ. ಆ್ಯಂಡ್ ಈವನ್ ಟೀಸರ್ ಟ್ರೈಲರ್ ನೋಡಿದ ಮೇಲೇ ಇಗ್ನೋರ್ ಮಾಡಿರೋರು. ಮೂವಿಯಲ್ಲಿ ತುಂಬ ಫಾಲ್ಟ್ಸ್ ಇದೆ ಆ್ಯಂಡ್ ಒಂದೊಂದಾಗಿ ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ಲಿ VFX. ಓಕೆ, ಸೊ ಮೂವಿ ಫಸ್ಟ್ ಅನೌನ್ಸ್ ಆದಾಗಿಂದಾಗಲೂ ಸಮುದ್ರದ ಕತೆ ಅಂತ ಹೇಳಿನೇ ಪ್ರಮೋಟ್ ಮಾಡ್ತಿದ್ರು. ಆ್ಯಂಡ್ ಆ್ಯಕ್ಚುಲಿ ಮೂವಿಲಿ ಸೀಕ್ವೆನ್ಸಸ್ ಎಲ್ಲೆಲ್ಲಿ ಇದೆಯೋ ಅಲ್ಲೇ ತುಂಬ ಆರ್ಟಿಫಿಷಿಯಲ್ ಆಗಿ ಕಾಣಿಸ್ತಿತ್ತು. ಇದೇನು ಹಾಲಿವುಡ್ ಮೂವಿ ಅಲ್ಲ, ಆದರೂ ಎಫರ್ಟ್ ಇದೆಯಲ್ಲ ಅಂತ ಹೇಳ್ಬೋದು. ಮೂವಿ ಬಜೆಟ್ ಅರೌಂಡ್ 300 ಅಂತ ಹೇಳ್ತಿದ್ದಾರೆ. ಆ್ಯಂಡ್ ತಕ್ಸ್ ಆಫ್ ಹಿಂದೂಸ್ತಾನ್ ಮೂವಿ ಅರೌಂಡ್ ಸೇಮ್ ಬಜೆಟಲ್ಲಿ ಮಾಡಿದ್ರು. ಆ್ಯಂಡ್ ಅದರಲ್ಲಿ ಇದಕ್ಕಿಂತ ಬೆಟರ್ ವಿಜುವಲ್ಸ್ ಇದೆ. ಆ್ಯಂಡ್ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿದ್ಮೇಲೆ ಅಂತೂ ಎಕ್ಸ್ಕ್ಯೂಸ್ ಅಂತೂ ಕೊಡೋ ಹಾಗಿಲ್ಲ. ವಿಲೇಜಲ್ಲಿ ನಡೆಯೋ ಸೀಕ್ವೆನ್ಸಲ್ಲಿ ಈವನ್ ಶೋರಲ್ಲಿ ನಡೆಯೋ ಸೀಕ್ವೆನ್ಸ್ ರಿಯಲ್ ಆಗಿ ಕಾಣಿಸ್ತು. ಆದರೆ ಯಾವ ಸೀಕ್ವೆನ್ಸ್ ವಿಜುವಲಿ ಅಪೀಲಿಂಗ್ ಆಗಿರಬೇಕೋ ಅದೇ ಅಪೀಲಿಂಗ್ ಆಗಿರಲಿಲ್ಲ. ಸ್ಟೋರಿ. ಸೊ VFX ಚೆನ್ನಾಗಿಲ್ಲ ಅಂದ್ರೂ ಸ್ಟೋರಿ ಪ್ರಾಮಿಸಿಂಗ್ ಆಗಿದ್ರೆ ನಾವು ಆ್ಯಾವ್ರೇಜ್ ವಿಜುವಲ್ಸ್ನ ಮರ್ತೋಯ್ತೀವಿ. ಆದರೆ ಸ್ಟೋರಿ ಆನ್ ದಿ ಸರ್ಫೇಸ್ ಲೆವೆಲ್ ತುಂಬ ಬೇಸಿಕ್ ಆಗಿತ್ತು. ಸ್ಟೋರಿ ಬೇಸಿಕ್ ಇದ್ರೂ ಎಕ್ಸಿಕ್ಯೂಷನ್ ಮ್ಯಾಟರ್ ಆಗುತ್ತೆ. ಮೋಸ್ಟ್ ಆಫ್ ದಿ ಫಸ್ಟ್ ಹಾಫ್ ಆ್ಯಕ್ಚುಲಿ ಇಂಟ್ರೆಸ್ಟ್ ಹೋಲ್ಡ್ ಮಾಡುತ್ತೆ, ಬಟ್ ಯಾವುದೇ ವಾವ್ ಮೂಮೆಂಟ್ಸ್ ಇದರಲ್ಲಿ ಕಾಣಿಸಲ್ಲ. ಮೂವಿ ತುಂಬ ಇಂಪ್ರೆಸಿವ್ ಆಗಿದೆ ಆ್ಯಂಡ್ ಅನಿರುದ್ಧ್ ಅವರ ಮ್ಯೂಸಿಕ್ ಅಂದರೆ ಕೇಳಬೇಕಾ. ಆ್ಯಕ್ಷನ್ ಕೊರಿಯೋಗ್ರಫಿ ಚೆನ್ನಾಗಿದೆ, ಬಟ್ ಆ್ಯಕ್ಷನ್ ಎಕ್ಸಿಕ್ಯೂಷನ್ ತುಂಬ ಲೆಂತಿ ಆಗಿದೆ ಆ್ಯಂಡ್ ವೈರ್ ವರ್ಕ್ಸ್ ತುಂಬ ಆಬ್ವಿಯಸ್ ಆಗಿ ಕಾಣಿಸುತ್ತೆ. ನನಗೆ ಇಂಟರ್ವಲಲ್ಲಿ ನಡೆಯೋ ಆ್ಯಕ್ಷನ್ ಸೀಕ್ವೆನ್ಸ್ ಮಾತ್ರ ಅಟೆನ್ಷನ್ ಗ್ರ್ಯಾಬ್ ಮಾಡ್ತು. ಸೆಕೆಂಡ್ ಹಾಫ್. ಮೋಸ್ಟ್ ಆಫ್ ದಿ ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಸ್ವಲ್ಪ ಲೆಂತಿ ಅನಿಸಿದ್ರು ಎಲ್ಲೂ ಮೇನ್ ಪ್ಲಾಟಿಂದ ಡಿವಿಯೇಟ್ ಆಗಿರಲಿಲ್ಲ. ಈವನ್ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ದಿ ಮೂವಿ ಒಂದು ಆಂಟಿಸಿಪೇಷನ್ ಬಿಲ್ಡ್ ಮಾಡ್ತು. ಪ್ರಕಾಶ್ ರಾಜ್ ಅವರನ್ನು ಸರ್ ಅದೇ KGF ಸ್ಟೈಲಲ್ಲಿ ಮಾತಾಡಿ ಅಂತ ಕರೆಸಿದ್ರೇನೋ, ಆದರೆ ಆ ನರೇಷನ್ ಎಲ್ಲೂ ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ. ಸೊ ಸೆಕೆಂಡ್ ಹಾಫಲ್ಲಿ ಅನ್ನೆಸೆಸರಿ ಲವ್ ಸ್ಟೋರಿ ಹಾಕಿದ್ರು ಎಷ್ಟು ಫೋರ್ಸ್ಫುಲ್ ಆಗಿತ್ತು. ಆ್ಯಂಡ್ ಜಾನ್ವಿ ಕಪೂರ್ ಇವರ ಕ್ಯಾರೆಕ್ಟರ್ ಪಾಸಿಟಿವ್ ಅಂತ ಹೇಳೋ ಅಥವಾ ನೆಗೆಟಿವ್ ಅಂತ ಹೇಳೋ ಗೊತ್ತಾಯ್ತಿಲ್ಲ. ನೆಗೆಟಿವ್ ಯಾಕಂದರೆ ಮೂವಿ ಸ್ಟೋರಿ ಕಾಂಟ್ರಿಬ್ಯೂಟ್ ಮಾಡುವಂಥ ಕ್ಯಾರೆಕ್ಟರ್ ಇದಲ್ಲ. ಪಾಸಿಟಿವ್ ಯಾಕಂದರೆ ಅವರು ಇದ್ದ ಆ 10 to 15 ಮಿನಿಟ್ಸ್ ಮಾತ್ರ ತುಂಬ ಕಾನ್ಸಂಟ್ರೇಷನಿಂದ ಮೂವಿ ನೋಡ್ತಿದ್ದೆ. ಈವನ್ ಡೈರೆಕ್ಟರ್ ಇಂಟೆನ್ಷನ್ ಕೂಡ ಗೊತ್ತಾಗುತ್ತೆ. ಜಾನ್ವಿ ಕಪೂರ್ ಅವರು ಆ್ಯಕ್ಟಿಂಗಲ್ಲಿ ಇಂಪ್ರೂವ್ ಆಯ್ತಿದ್ದಾರೆ ಅಂತ ಅನಿಸಿತ್ತು. ಈ ಮೂವಿಲೂ ಜಾನ್ವಿ ಕಪೂರ್ ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಯೂಸ್ ಮಾಡ್ಕೊಳ್ತಾರೆ ಅಂದ್ಕೊಂಡೆ, ಆದರೆ ಈ ಮೂವಿಲಿ ಜಾನ್ವಿ ಕಪೂರ್ ಅವರನ್ನೇ ಓಕೆ, ಸೊ ಕ್ಲೈಮ್ಯಾಕ್ಸ್ ಆ್ಯಂಡ್ ಅದೇನಂತ ಟ್ವಿಸ್ಟ್ ಇಟ್ರೋ ಅದು. ಫಸ್ಟ್ಲಿ ಕ್ಲೈಮ್ಯಾಕ್ಸ್ ಅಂತೂ ತುಂಬ ವೀಕ್ ಆಗಿತ್ತು. ಈವನ್ ಇಂಟರ್ವಲ್ ಬ್ಲಾಕ್ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿತ್ತು. ಆ ಶಾರ್ಕ್ನ ವೆಹಿಕಲ್ ಆಗಿ ಯೂಸ್ ಮಾಡೋದು ಆನ್ ದಿ ಸ್ಕ್ರಿಪ್ಟ್ ಮೇ ಬಿ ಯೂನಿಕ್ ಅನಿಸುತ್ತೆ. ಆ್ಯಂಡ್ ಎಕ್ಸಿಕ್ಯೂಟ್ ಮಾಡೋವಾಗ ಸೀರಿಯಸ್ ಅನ್ಸೋಕ್ಕಿಂತ ಫನ್ನಿ ಅನಿಸಿತ್ತು. ಆ್ಯಂಡ್ ಅಗೇನ್ ಆ VFX ಇಶ್ಯೂ ಕೂಡ ಕಾರಣ ಆಗುತ್ತೆ. ಬಾಹುಬಲಿ ಟೆಂಪ್ಲೇಟಲ್ಲಿ ದೇವರ ಮತ್ತು ಅವನ ಮಗನ ಕ್ಯಾರೆಕ್ಟರ್ ಬರೆದಿರೋದು. ಈವನ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಬಾಹುಬಲಿ ಲೆವೆಲ್ ಅಂತ ತೋರಿಸೋಕೆ ಹೋದರು, ಆದರೆ ಇದು 10 to 15 ಇಯರ್ಸ್ ಮುಂಚೆ ಮಾಡಿದರೆ ಟ್ವಿಸ್ಟ್ ಅನಿಸೋದು. ಆದರೆ ಇವಾಗ ತುಂಬ ಫೋರ್ಸ್ಫುಲ್ ಅನಿಸುತ್ತೆ ಆ್ಯಂಡ್ ಸ್ಟೋರಿ ಜೊತೆ ಕನ್ವೀನಿಯೆಂಟ್ ಆಗಿ ಕೂಡ ಇರಲಿಲ್ಲ. ಸೊ ಇದಾಗಿತ್ತು ದೇವರ ಮೂವಿ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಜಾನ್ವಿ ಕಪೂರ್ ತುಂಬ ಇಷ್ಟ ಆದರೆ ವಿಡಿಯೋ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.